ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಅನ್ವಯಿಕ ಪ್ರಶ್ನೆಗಳೇನಿದ್ದಾವೆ ಅವುಗಳ ಭಾಗ 2ರ ಒಂದು ಸೀರೀಸನ್ನು, ಅಥವಾ ನಿನ್ನೆ ಒಂದು ವಿಡಿಯೋದಲ್ಲಿ ನಾವು 10 ಕ್ವಶನ್ಗಳ ಇರುವಂತಹ ಒಂದು ಸೀರೀಸನ್ನು ನೋಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇದರಲ್ಲಿ ನಾವು ಉಳಿದ 10 ಪ್ರಶ್ನೆಗಳನ್ನು ನಾವೀಗ ನೋಡ್ತಾ ಹೋಗೋಣ, ಯಾವ್ಯಾವ್ದು ಇದಾವೆ ಅನ್ನುವಂಥದ್ದು. ಆಗಲೇ ಹೇಳಿದಾಗೆ ಈ ಅನ್ವಯಿಕ ಪ್ರಶ್ನೆಗಳನ್ನು ನಾವು ಹೆಚ್ಚೆಚ್ಚು ಡಿಸ್ಕಷನ್ ಮಾಡ್ತಾ ಹೋದರೆ ಉಳಿದ ಪ್ರಶ್ನೆಗಳಿಗೂ ಸಹ ಕವರ್ ಆಗುತ್ತೆ. 10 ಪ್ರಶ್ನೆಗಳಿದಾವೆ ಅಂದರೆ ಹೆಚ್ಚು ಕಡಿಮೆ ಒಂದು 40 ಕ್ವಶನ್ಗಳು ಅದರಲ್ಲಿ ಕವರ್ ಆಗುವ ರೀತಿಯಲ್ಲಿ ಬರುವಂಥದ್ದು. ಈ ನೆಕ್ಸ್ಟ್ GPT ಎಕ್ಸಾಮ್ಗಳೇನು ನಿಮಗೆ ಇರುವಂಥದ್ದು ಅಥವಾ HSTR ಎಕ್ಸಾಮ್ಗಳೇನಿರುವಂಥದ್ದು ಅವು MCQ ಮಾದರಿಯಲ್ಲಿ ಇರುವಂತಹ ಕಾರಣಕ್ಕಾಗಿ ಜಾಸ್ತಿ MCQ, ಅದರಲ್ಲೂ ಸಿಂಪಲ್ ಇರುವಂತಹ ಕ್ವಶನ್ಗಳಿಗಿಂತಲೂ ಹೆಚ್ಚಾಗಿ ಈ ಅನ್ವಯಿಕ ಅಥವಾ ಅಪ್ಲೈಡ್ ಕ್ವಶನ್ಗಳನ್ನು ಕೇಳುವಂತಹ ಕಾರಣಕ್ಕಾಗಿ ಅಂತಹ ಪ್ರಶ್ನೆಗಳನ್ನೇ ಹೆಚ್ಚು ನಾವು ಆಯ್ಕೆಯನ್ನು ಮಾಡಿಕೊಂಡು ಜಾಸ್ತಿ ವಿಷಯಗಳು ಕವರ್ ಆಗುವಂತೆ ಈ ಒಂದು ಕ್ವಶನ್ಗಳನ್ನ ಪ್ರಿಪೇರ್ ಮಾಡಿರುವಂಥದ್ದು. ಹಾಗೆ ಇವು ನಿಮಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ GPSTR ಆಗಿರ್ಬೋದು ಅಥವಾ HSTR ಆಗಿರ್ಬೋದು, ಇನ್ನು ಬೇಸಿಕ್ ಸಮಾಜ ವಿಜ್ಞಾನಗಳ ಕೆಲವೊಂದಿಷ್ಟು PSTRಗಳಲ್ಲಿ ಬರುವಂತಹದ್ದು, ಈ ಭಾರತ ದೇಶ, ಕರ್ನಾಟಕ ರಾಜ್ಯಗಳಿಗೆ ಸಂಬಂಧಪಟ್ಟಂಥದ್ದು, ಅವೆಲ್ಲವಕ್ಕೂ ಸಹ ಹೆಲ್ಪ್ಫುಲ್ ಆಗುವಂತೆ ಇರುವಂಥದ್ದಾಗಿದೆ. ಒಟ್ಟಿನಲ್ಲಿ ಈ 10 ಪ್ರಶ್ನೆಗಳು ನಿಮಗೆ ಸುಮಾರು 30ರಿಂದ 40 ಪ್ರಶ್ನೆಗಳನ್ನು ಕವರ್ ಮಾಡಿದ ಹಾಗೆ ಆಗಬೇಕು. ಅದರ ಹಿಂದೆ ಮುಂದೆ ಇರುವಂತಹ ಎಲ್ಲ ವಿಷಯಗಳನ್ನು ಸೇರಿಸಿ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಇವು ನಿಮಗೆ ಹೆಚ್ಚು ಹೆಲ್ಪ್ಫುಲ್ ಆಗ್ಬೋದು ಅನ್ನೋದನ್ನು ತಿಳ್ಕೊತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಪ್ರಶ್ನೆ ಇರುವಂಥದ್ದು, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಇದು ಯಾರಿಗೆ ಸಂಬಂಧಿಸಿದ್ದು ಎಂಬುದನ್ನು ಆರಿಸಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಕೆಳಗೆ ನೀಡಿದಂತಹ ಹೇಳಿಕೆಗಳು 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಗಮನಿಸಿ ಯಾವ ಒಬ್ಬ ಪರ್ಸನ್ಗೆ ಇದು ಸಂಬಂಧಪಡುತ್ತೆ ಅನ್ನುವಂಥದ್ದು. ಇವರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗಿದೆ. ಹಾಗೆ 2ನೇ ಹೇಳಿಕೆ ಏನಿದೆ, ಇವರ ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಇವರು ಯಾವುದು? ಸಂವಾದ ಕೌಮುದಿ ಹೇಳುವಂತಹ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು. ಹಾಗೆ ಹೇಳಿಕೆ 3 ಏನು ಹೇಳ್ತಾ ಇದೆ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿದವರಲ್ಲಿ ಇವರು ಮೊದಲಿಗರು. ಈ 3 ಹೇಳಿಕೆ ಯಾವ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿದೆ ಅನ್ನುವಂಥದ್ದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇರುವಂಥದ್ದು. ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ನಾವಿಲ್ಲಿ. ಆಪ್ಷನ್ 1 ಸ್ವಾಮಿ ದಯಾನಂದ ಸರಸ್ವತಿ ಅನ್ನುವಂಥದ್ದಿದೆ. ಆಪ್ಷನ್ ಬಿ ಮಹಾದೇವ್ ಗೋವಿಂದ ರಾನಡೆ ಅನ್ನುವಂಥದ್ದಿದೆ. ಹಾಗೆ ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್ ಅನ್ನುವಂಥದ್ದಿದೆ. ಹಾಗೆ ಆಪ್ಷನ್ ಡಿ ಏನಿದೆ, ಮಹಾತ್ಮ ಜ್ಯೋತಿಬಾ ಫುಲೆ ಅನ್ನುವಂಥದ್ದು. ಕೊಟ್ಟಿರುವಂತಹ ಹೇಳಿಕೆಗಳು ಯಾರನ್ನ ಭಾರತದ ಪುನರುಜ್ಜೀವನ ಪಿತಾಮಹ ಎಂದು ಕರೆಯಲಾಗಿದೆ, ಹಾಗೆ ಅವರ ಕೃತಿ ಸಂವಾದ ಕೌಮುದಿ ಅನ್ನುವಂಥದ್ದಾಗಿತ್ತು, ಹಾಗೆ ಇಂಗ್ಲಿಷ್ ಶಿಕ್ಷಣವನ್ನ ಪ್ರತಿಪಾದಿಸಿದ್ರು ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಏನಿದೆ, ರಾಜಾರಾಮ್ ಮೋಹನ್ ರಾಯ್ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಇವರೇನ್ ಮಾಡ್ತಾರೆ, ಸಂವಾದ ಕೌಮುದಿ ಅನ್ನುವಂತಹ ಪುಸ್ತಕವನ್ನ ಅಥವಾ ಪತ್ರಿಕೆಯನ್ನು ಸಹ ಪ್ರಾರಂಭ ಮಾಡ್ತಾರೆ. ಅದರ ಜೊತೆಯಲ್ಲಿ ಪುನರುಜ್ಜೀವನ ಪಿತಾಮಹ ಅಂತ ಹೇಳಿ ಇವರನ್ನ ಕರೆಯಲಾಗಿದೆ. ಹೀಗೆ ಕರೆದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅವರು. ರವೀಂದ್ರನಾಥ್ ಟ್ಯಾಗೋರ್ ಅವ್ರೇನ್ ಮಾಡ್ತಾರೆ, ಇವರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರೀತಾರೆ. ಇವರು ಸಂವಾದ ಕೌಮುದಿ ಅನ್ನುವಂತಹ ಪತ್ರಿಕೆಯನ್ನ ಪ್ರಾರಂಭ ಮಾಡಿ ಅದರ ಮೂಲಕ ಸುಧಾರಣಾ ಚಳುವಳಿಯನ್ನ ಮಾಡ್ತಾರೆ. ಹಾಗೆ ಅದ್ರ ಜೊತೆಯಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಅವರು ಪ್ರತಿಪಾದನೆ ಮಾಡ್ತಾ ಇದ್ರು. ತಮ್ಮದೇ ಸ್ವಂತ ಖರ್ಚಿನಲ್ಲಿ ಇಂಗ್ಲಿಷ್ ಶಾಲೆಗಳನ್ನ ತೆಗಿತಾ ಇದ್ರು. ಹಾಗೆ ವೇದಾಂತ ಕಾಲೇಜನ್ನು ಕೂಡ ಇವರು ಸ್ಥಾಪನೆಯನ್ನ ಮಾಡ್ತಾರೆ. ಯಾರು? ಬ್ರಹ್ಮ ಸಮಾಜದ ಸ್ಥಾಪಕರಾದಂತಹ ರಾಜಾರಾಮ್ ಮೋಹನ್ ರಾಯ್ ಅವರು. ಇವರೇನ್ ಮಾಡ್ತಾರೆ, 1828ರಲ್ಲಿ ಬ್ರಹ್ಮಸಭಾ ಅನ್ನುವಂತಹ ಹೆಸರಿನ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ಮರು ವರ್ಷ ಬ್ರಹ್ಮ ಸಮಾಜ ಅನ್ನುವಂತಹ ಹೆಸರಿನಿಂದ ಮರುನಾಮಕರಣಗೊಳ್ಳುತ್ತೆ. ಈ ಒಂದು ತಮ್ಮ ಬ್ರಹ್ಮ ಸಮಾಜ ಹೇಳುವಂತಹ ಒಂದು ಸಮಾಜದ ಮೂಲಕ ಅಥವಾ ಸಂಸ್ಥೆಯ ಮೂಲಕ ಸತಿ ಪದ್ಧತಿಯ ನಿರ್ಮೂಲನೆ, ಜಾತಿ ಪದ್ಧತಿಯ ನಿರ್ಮೂಲನೆ, ಮೂರ್ತಿ ಪೂಜೆ, ಬಹುಪತ್ನಿತ್ವ
ಇಂತಹ ಒಂದಿಷ್ಟು ಅನಾಚಾರಗಳನ್ನು, ಮೂಢನಂಬಿಕೆಗಳನ್ನು, ಇವುಗಳನ್ನ ವಿರೋಧವನ್ನು ಮಾಡ್ತಾರೆ. ಹಾಗೆ ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವಂತೆ ಬ್ರಿಟಿಷ್ ಸರ್ಕಾರವನ್ನು ಇವರು ಕೇಳ್ಕೊಂಡಿರುವಂತಹ ಕಾರಣಕ್ಕಾಗಿ ಅಂದಿನ ಗವರ್ನರ್ ಜನರಲ್ ಆಗಿರುವಂತಹ ವಿಲಿಯಂ ಬೆಂಟಿಂಕ್ನು ಸತಿ ಪದ್ಧತಿಯ ನಿರ್ಮೂಲನೆಯನ್ನ ಮಾಡ್ತಾನೆ. 1829ರಲ್ಲಿ ಈ ಸತಿ ಪದ್ಧತಿಯ ನಿರ್ಮೂಲನೆಯೂ ಸಹ ಆಗುತ್ತೆ. ಅದು ಕಾನೂನು ಬಾಹಿರ ಅಂತ ಹೇಳಿ ಘೋಷಣೆ ಮಾಡಲಾಗುತ್ತೆ. ಇವೆಲ್ಲವೂ ಸಹ ಈ ಬ್ರಹ್ಮ ಸಮಾಜದ ಸ್ಥಾಪಕರಾದಂತಹ ರಾಜಾರಾಮ ಮೋಹನ್ ರಾಯ್ ಅವರಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಇವರಿಗೆ ಈ ರಾಜ ಅನ್ನುವಂತಹ ಬಿರುದನ್ನ ಮೊಘಲ್ ಬಾದ್ಶಾ ಅವರು 1829ರಲ್ಲಿ ನೀಡ್ತಾರೆ. ಇದು ಸಹ ಪ್ರಶ್ನೆಯಾಗಿ ಬರುವಂತಹ ಸಂಭವ ಇರುತ್ತೆ. ರಾಜ ಅನ್ನುವಂತಹ ಬಿರುದನ್ನ ಕೊಟ್ಟವ್ರು ಯಾರು ಅನ್ನುವಂಥದ್ದು. ಈ ಒಂದು ಮೊದಲ ಹೇಳಿಕೆಯನ್ನ ಒಂದು ಪ್ರಶ್ನೆಯನ್ನಾಗಿ ಮಾಡಬಹುದು, ಎರಡನೇ ಹೇಳಿಕೆಯನ್ನು ಸಹ ಪ್ರಶ್ನೆಯನ್ನಾಗಿ ಮಾಡಬಹುದು, ಹೇಳಿಕೆ 3 ಸಹ ಪ್ರಶ್ನೆಯನ್ನಾಗಿ ಮಾಡಬಹುದು. ಇದರ ಜೊತೆಗೆ ನಾನು ಹೇಳಿದಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳಲ್ಲೂ ಸಹ ಪ್ರಶ್ನೆಗಳು ಬರುವಂತಹ ಸಂಭವ ಇರುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನಾವೀಗ ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. 1. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ 1885. 2. ಸೂರತ್ ಒಡಕು 1907. 3. ಜಲಿಯನ್ ವಾಲಾಬಾಗ್ ದುರಂತ 1929. ಹಾಗೆ 4. ಭಾರತ ಬಿಟ್ಟು ತೊಲಗಿ ಚಳುವಳಿ 1942. ಇವುಗಳಲ್ಲಿ ಯಾವ್ಯಾವ ಆಯ್ಕೆಗಳು ಸರಿಯಾಗಿವೆ ಅನ್ನುವಂಥದ್ದನ್ನ ಇಲ್ಲಿ ಕೇಳಿರುವಂಥದ್ದು. ಆಪ್ಷನ್ಗಳೇನು ಹೇಳ್ತಾ ಇದ್ದಾವೆ? ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿ ಅಂತ ಹೇಳುತ್ತೆ. ಆಪ್ಷನ್ ಬಿ 1, 2, 4 ಸರಿ ಅಂತ ಹೇಳ್ತಾ ಇದೆ. ಆಪ್ಷನ್ ಸಿ 2, 3, 4 ಅನ್ನೋದು ಸರಿ ಅಂತ ಹೇಳ್ತಾ ಇದೆ. ಆಪ್ಷನ್ ಡಿ ಮೇಲ್ನ ಎಲ್ಲವೂ ಸಹ ಸರಿಯಾಗಿದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ. ಈಗ ನಾವು ಒಂದೊಂದನ್ನೇ ನೋಡ್ಕೊಳ್ತಾ ಹೋದ್ರೆ ಫಸ್ಟ್ ಒನ್ ಇರುವಂಥದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು 1885ರಲ್ಲಿ. ಇದು ಸರಿಯಾದಂಥದ್ದಾಗಿದೆ. 1885ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಸೂರತ್ ಒಡಕು ಆಗಿರುವಂಥದ್ದು 1907ರಲ್ಲಿ. ಇದು ಸಹ ಸರಿಯಾದಂತಹ ಒಂದು ಇಸವಿಯಾಗಿದೆ. ಜಲಿಯನ್ ವಾಲಾಬಾಗ್ ದುರಂತ ನಡೆದಿರುವಂಥದ್ದು 1929ರಲ್ಲ, ಬದಲಾಗಿ 1919ರಲ್ಲಿ. ನೆಕ್ಸ್ಟ್ ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಚಳವಳಿ 1942. ಸೊ 1, 2, 4 ಆಪ್ಷನ್ಗಳೇನಿದಾವೆ ಇವು ಕರೆಕ್ಟ್ ಇರುವಂಥದ್ದು. ಆಪ್ಷನ್ 3 ಏನಿದೆ ಅದು ಅಥವಾ ಹೇಳಿಕೆಯಲ್ಲಿ 3 ಇರುವಂಥದ್ದು ತಪ್ಪಿರುವಂಥದ್ದು. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಹಾಗಿದ್ರೆ 1, 2 ಮತ್ತು 4 ಸರಿ ಅಂತೇನಿದೆ ಆಪ್ಷನ್ ಬಿ, ಇದು ಸರಿಯಾದಂತಹ ಉತ್ತರ ಆಗಿದೆ. ಈ ರೀತಿಯಾದಂತಹ ಒಂದಿಷ್ಟು ಇಸ್ವಿಗಳನ್ನ ನಾವು ನೆನಪಿಟ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. ನೆಕ್ಸ್ಟ್ ಮಂದಗಾಮಿಗಳ ಯುಗ ಅನ್ನುವಂಥದ್ದು ಬರುತ್ತೆ. ಮಂದಗಾಮಿ ಯುಗ ಅದು ಎಲ್ಲಿಂದ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದಾಗಿನಿಂದ 1905 ಬಂಗಾಳ ವಿಭಜನೆ ಏನಾಗುತ್ತೆ ಆ ಒಂದು ಅವಧಿಯವರೆಗಿನ ಏನು 20 ವರ್ಷಗಳೇನಿದಾವೆ ಅವುಗಳನ್ನ ಮಂದಗಾಮಿಗಳ ಯುಗ ಅಂತೇಳಿ ಕರಿತೇವೆ. ಅಲ್ಲಿಂದ ನೆಕ್ಸ್ಟ್ 1905ರಿಂದ 1919 ಅಂದ್ರೆ ಜಲಿಯನ್ ವಾಲಾಬಾಗ್ ದುರಂತ ಏನ್ ನಡೆಯುತ್ತೆ ಅಲ್ಲಿಯವರೆಗಿನ ಒಂದು ಅವಧಿಯನ್ನ ತೀವ್ರಗಾಮಿಗಳ ಯುಗ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ 1905ರಲ್ಲಿ ಬಂಗಾಳ ವಿಭಜನೆ ಆಗತ್ತೆ. ಹಾಗೆ 1906ರಲ್ಲಿ ಮುಸ್ಲಿಂ ಲೀಗ್ನ ಸ್ಥಾಪನೆ ಆಗುತ್ತೆ. 1907ರಲ್ಲಿ ಸೂರತ್ ಒಡಕು ಉಂಟಾಗುತ್ತೆ. 1919ರಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಉಂಟಾಗುತ್ತೆ. ಹಾಗೆ ಅಸಹಕಾರ ಚಳುವಳಿ ಪ್ರಾರಂಭ ಆಗುತ್ತೆ 1920ರಿಂದ 1922ರ ಅವಧಿಯನ್ನ ಅಸಹಕಾರ ಚಳುವಳಿಯ ಅವಧಿ ಅಂತ ಹೇಳಿ ಕರೀತಾರೆ. ಹಾಗೆ 1922ರಲ್ಲಿ ಚೌರಿ ಚೌರ ಅನ್ನುವಂತಹ ಒಂದು ದುರಂತ ಉಂಟಾಗುತ್ತೆ. 1929ರಲ್ಲಿ ಸಂಪೂರ್ಣ ಸ್ವರಾಜ್ಯ ಘೋಷಣೆಯನ್ನ ಮಾಡಲಾಗುತ್ತೆ. ಹಾಗೆ 1930 ಜನವರಿ 26ಕ್ಕೆ ಸಂಪೂರ್ಣ ಸ್ವರಾಜ್ಯ ದಿನಾಚರಣೆ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ. ಹೀಗೆ ಭಾರತ ಬಿಟ್ಟು ತೊಲಗಿ ಚಳುವಳಿ 1942ರಲ್ಲಿ ಪ್ರಾರಂಭ ಆಗುತ್ತೆ. ಹಾಗೆ ಭಾರತಕ್ಕೆ ಅಧಿಕಾರ ಹಸ್ತಾಂತರ, ಸ್ವತಂತ್ರ ಭಾರತದ ರಚನೆ ಇವು 1947ರಲ್ಲಿ ಸ್ವತಂತ್ರ ಭಾರತದ ರಚನೆ ಆಗುತ್ತೆ. ಈ ಒಂದಿಷ್ಟು ಇಸ್ವಿಗಳು ನಮಗೆ ಕಾಲಾನುಕ್ರಮದಲ್ಲೂ ಕೇಳಿದಾಗ್ಲೂ ಸಹ ಬಹಳಷ್ಟು ಮುಖ್ಯ ಆಗಿರುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಇಸ್ವಿಯನ್ನು ಸಹ ನಮ್ಗೆ ಇಲ್ಲಿ ಕೇಳುವಂತಹ ಚಾನ್ಸಸ್ ಬಹಳಷ್ಟು ಇರೋದ್ರಿಂದ ಒಂದಿಷ್ಟು ಈ ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಇರುವಂತಹ ಇಸ್ವಿಗಳನ್ನ ನಾವು ನೆನಪಿಟ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿರುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುವಂಥದ್ದು.
ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನಾವೀಗ ನೋಡ್ತಾ ಹೋದ್ರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸಮಂಜಸ ಆಗಿಲ್ಲ ಅನ್ನುವಂಥದ್ದನ್ನ ಪ್ರಶ್ನೆಯಾಗಿ ಕೊಟ್ಟಿರುವಂಥದ್ದು. ಆಪ್ಷನ್ ಎ ಇರುವಂಥದ್ದು ಸರ್ವೋಚ್ಚ ನ್ಯಾಯಾಲಯವು ಹೊಸ ದೆಹಲಿಯಲ್ಲಿ ಇರುವಂಥದ್ದು ಅಥವಾ ದೆಹಲಿಯಲ್ಲಿ ಇರುವಂಥದ್ದು ಅನ್ನುವಂಥದ್ದು. ಆಪ್ಷನ್ ಬಿ ಏನ್ ಹೇಳ್ತಾ ಇದೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಆಪ್ಷನ್ ಸಿ, ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡು 34 ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುತ್ತಾರೆ. ಹಾಗೆ ಆಪ್ಷನ್ ಡಿ, ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು 62 ವರ್ಷ ಅನ್ನುವಂಥದ್ದು. ಕೆಳಗಿನವುಗಳಲ್ಲಿ ಯಾವ ಒಂದು ಹೇಳಿಕೆ ಅಥವಾ ಯಾವ ಒಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದು ತಪ್ಪಿದೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರುವಂತೆ? ಮೊದಲನೇದು, ಹೊಸ ದೆಹಲಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ, ದೇಶದ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಇರೋದು ದೆಹಲಿಯಲ್ಲಿ ಅಥವಾ ನವದೆಹಲಿಯಲ್ಲಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ, ಇದು ಸಹ ಸರಿಯಾಗಿದೆ. ಇನ್ನು ಸಿ ಮತ್ತು ಡಿ ಯಲ್ಲಿ ನಾವು ನೋಡ್ತಾ ಹೋದ್ರೆ, ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡು ಒಟ್ಟು 34 ಜನ ನ್ಯಾಯಾಧೀಶರು ಇಲ್ಲಿ ಇರ್ತಾರೆ. ಆದ್ರೆ ಇವರ ನಿವೃತ್ತಿಯ ವಯಸ್ಸು 62 ವರ್ಷ ಅಲ್ಲ, ಬದಲಾಗಿ 65 ವರ್ಷ ಆಗಿರುತ್ತೆ. ಅದಕ್ಕಾಗಿ ಆಪ್ಷನ್ ಡಿ ಏನಿದೆ ಇಲ್ಲಿ ಸಮಂಜಸ ಅಲ್ಲದ ಹೇಳಿಕೆ, ಸರಿಯಾದಂತಹ ಉತ್ತರ ಈ ಒಂದು 3ನೇ ಪ್ರಶ್ನೆಗೆ ಸಮಂಜಸವಾಗಿಲ್ಲದೆ ಇರುವಂತಹ ಹೇಳಿಕೆ ಆಗಿರುವಂಥದ್ದು. ಈ ಸರ್ವೋಚ್ಚ ನ್ಯಾಯಾಲಯ ಏನೇನು ಕಾರ್ಯಗಳನ್ನ ಮಾಡುತ್ತೆ? ಕೇಂದ್ರ ಮತ್ತು ರಾಜ್ಯಗಳ ನಡುವೆ, ಕೇಂದ್ರ ವರ್ಸಸ್ ರಾಜ್ಯ, ಯಾವುದೇ ಗೊಂದಲಗಳುಂಟಾದಾಗ ಅಥವಾ ವಿವಾದಗಳಿದ್ದಾಗ ಅದನ್ನ ಬಗೆಹರಿಸುತ್ತೆ. ಹಾಗೆ ವಿವಿಧ ರೀತಿಯ ರಿಟ್ ಅರ್ಜಿಗಳನ್ನ ಇದು ಹೊರಡಿಸುವಂತಹ ಕೆಲಸವನ್ನ ಮಾಡುತ್ತೆ. ಸಂವಿಧಾನವನ್ನ ಅರ್ಥೈಸುತ್ತೆ, ರಾಷ್ಟ್ರಪತಿಯವರಿಗೆ ಸಲಹೆಯನ್ನ ನೀಡುತ್ತೆ, ಕೆಲವೊಂದಿಷ್ಟು ನಿಯಮಗಳನ್ನ ರೂಪಿಸುವಂತಹ ಕೆಲಸವನ್ನ ಈ ಸರ್ವೋಚ್ಚ ನ್ಯಾಯಾಲಯ ಮಾಡುತ್ತೆ. ಈ ಒಂದು ನ್ಯಾಯಾಲಯದ ನ್ಯಾಯಾಧೀಶರಾಗಲಿಕ್ಕೆ ಕನಿಷ್ಠ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ಇರಬೇಕು ಅಥವಾ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನ್ಯಾಯತಜ್ಞರಾಗಿರಬೇಕು, ಅಥವಾ ಉಚ್ಚ ನ್ಯಾಯಾಲಯದಲ್ಲಿ 5 ವರ್ಷ ಆದ್ರೂ ನ್ಯಾಯಾಧೀಶ ಆಗಿರಬೇಕು ಅನ್ನುವಂತಹ ಕೆಲವೊಂದಿಷ್ಟು ಅರ್ಹತೆಗಳು ಇದಾವೆ. ಆ ಅರ್ಹತೆಗಳಾಗಿರ್ಬೋದು ಅಥವಾ ಅದರ ಕಾರ್ಯಗಳಾಗಿರ್ಬೋದು ಕ್ವಶನ್ಗಳ ರೂಪದಲ್ಲಿ ಬರುವಂತಹ ಅವಕಾಶಗಳು ಜಾಸ್ತಿ ಇರುವಂಥದ್ದು. ಅವುಗಳನ್ನ ಒಂದು ಸ್ವಲ್ಪ ನಾವು ಕಾನ್ಸಂಟ್ರೇಷನ್ ಮಾಡಲೇಬೇಕಾಗುತ್ತೆ. ಅದಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆಳಗಿನ ಹೇಳಿಕೆಗಳಲ್ಲಿ 62 ವರ್ಷ ಅಲ್ಲ, ಈ 62 ವರ್ಷ ಹೈಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು 62 ವರ್ಷ. ಅದಾಗಿ 3 ವರ್ಷಗಳ ಹೆಚ್ಚು ಅವಕಾಶ ಒಬ್ಬ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಲಿಕ್ಕೆ ಅವರಿಗೆ ಇರುವಂತದ್ದಾಗಿದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾದದ್ದನ್ನು ಆರಿಸಿ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಹೇಳಿಕೆಗಳನ್ನ ನಾವೀಗ ನೋಡ್ತಾ ಹೋದ್ರೆ, ಮೊದಲನೇದೇನಿದೆ, ಭಾರತವು 15,200 ಕಿಲೋಮೀಟರ್ ಭೂಗಡಿ ಪ್ರದೇಶವನ್ನ ಹೊಂದಿದೆ. ಎರಡನೇದು, ಭಾರತದ ರಾಷ್ಟ್ರಪತಿಯವರಿಗೆ ನಮ್ಮ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರವನ್ನ ನೀಡಲಾಗಿದೆ. ಹಾಗೆ 3ನೇದೇನು ಹೇಳ್ತಾ ಇದೆ, ಭಾರತದ ಭೂಸೇನೆಯು ವಿಶ್ವದಲ್ಲಿಯೇ 2ನೇ ಅತಿ ದೊಡ್ಡ ಭೂಸೇನಾ ಪಡೆಯಾಗಿದೆ. ಹಾಗೆ ಡಿ ಏನ್ ಹೇಳ್ತಾ ಇದೆ, ರಾಷ್ಟ್ರೀಯ ರಕ್ಷಣಾ ಕಾಲೇಜು ನವದೆಹಲಿಯಲ್ಲಿದೆ ಅಂತ. 4 ಹೇಳಿಕೆಗಳಿದಾವೆ, ಅವುಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಹೇಳ್ತಾ ಇದೆ 4 ಸಹ ಎ ಬಿ ಸಿ ಡಿ ಎಲ್ಲವೂ ಸರಿಯಾಗಿದೆ, ಎ ಬಿ ಡಿ ಮಾತ್ರ ಸರಿಯಾಗಿದೆ, ಎ ಮತ್ತು ಬಿ ಮಾತ್ರ ಸರಿಯಾಗಿದೆ, ಎ ಮತ್ತು ಸಿ ಮಾತ್ರ ಸರಿಯಾಗಿದೆ. ಇನ್ನೊಮ್ಮೆ 4 ಹೇಳಿಕೆಗಳನ್ನ ನೋಡ್ತಾ ಹೋದ್ರೆ, ಭಾರತದ 15,200 ಕಿಲೋಮೀಟರ್ ಭೂಗಡಿ ಇದೆ ಅನ್ನುವಂಥದ್ದು. ಪ್ರಧಾನ ಭಾರತವನ್ನು ನಾವು ನೋಡಿದಾಗ ಇಷ್ಟು ಭೂಗಡಿ ಇರುವಂಥದ್ದು ಸರಿಯಾದಂತಹ ಒಂದು ಹೇಳಿಕೆ. 15,200 ಕಿಲೋಮೀಟರ್ ಭೂಗಡಿ ಹಾಗೂ ಟೋಟಲ್ ಪ್ರಧಾನ ಭೂಭಾಗಗಳನ್ನು ಹೊರತುಪಡಿಸಿ ನಮ್ಮ ದ್ವೀಪಗಳನ್ನೆಲ್ಲವನ್ನ ಸೇರಿಸಿ 7,516.5 ಕಿಲೋಮೀಟರ್ ಅಷ್ಟು ಜಲಗಡಿ. ಪ್ರಧಾನ ಭೂಭಾಗಕ್ಕೆ ಹೊಂದಿಕೊಂಡು ಅಂದ್ರೆ 6,100 ಕಿಲೋಮೀಟರ್ ಅಷ್ಟು ಜಲಗಡಿಯನ್ನ ಭಾರತ ಹೊಂದಿರುವಂಥದ್ದು. ನೆಕ್ಸ್ಟ್ 2ನೇ ಹೇಳಿಕೆ, ಭಾರತದ ರಾಷ್ಟ್ರಪತಿಯವರಿಗೆ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಇದೆ. ಇದು ಸಹ ಸರಿಯಾದಂತಹ ಹೇಳಿಕೆ ಆಗಿದೆ. ಹಾಗೆ 3ನೇದು,
ಭಾರತದ ಭೂಸೇನೆಯು ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಭೂಸೇನೆಯಾಗಿದೆ. ಇದೂ ಸಹ ಸರಿಯಾದಂಥ ಹೇಳಿಕೆ. ಹಾಗೆ ರಾಷ್ಟ್ರೀಯ ರಕ್ಷಣಾ ಕಾಲೇಜು ಇರುವಂಥದ್ದು ಎಲ್ಲಿ? ನವದೆಹಲಿಯಲ್ಲಿ. ಇದೂ ಸಹ ಸರಿಯಾದಂತಹ ಹೇಳಿಕೆ. ಸೊ ಇಲ್ಲಿ 4 ಹೇಳಿಕೆಗಳು ಸರಿಯಾದಂಥದ್ದಾಗಿದೆ. ಹಾಗಾಗಿ ಆಪ್ಷನ್ ಎ ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ. ಈ ಪ್ರಶ್ನೆಗೆ ಆಪ್ಷನ್ ಎ ಇದು ಸರಿಯಾದಂತಹ ಉತ್ತರ ಆಗಿದೆ. ಅದರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ಗಳನ್ನ ನಾವೀಗ ನೋಡ್ತಾ ಹೋದ್ರೆ, ಭಾರತದ ಭೂಗಡಿಯನ್ನ ನಾವು ನೋಡಿದ್ವಿ. ರಾಷ್ಟ್ರಪತಿಯವರಿಗೆ ಸರ್ವೋಚ್ಚ ಅಧಿಕಾರ ಇರುವಂತದ್ದು. ಹಾಗೆ ಭೂಸೇನೆ ವಿಶ್ವದಲ್ಲೇ 2ನೇ ಅತಿ ದೊಡ್ಡದಾಗಿದೆ. ಇದರಲ್ಲಿ ಪದಾತಿ ದಳ ಅಥವಾ ಸೈನಿಕರು ಅಂತ ಹೇಳಿ ನಾವೇನ್ ಕರಿತೇವೆ, ಪದಾತಿ ದಳಗಳನ್ನ ಹೊಂದಿದ್ದಾರೆ. ಹಾಗೆ ಅಶ್ವದಳ, ಪಿರಂಗಿ ದಳ, ಹಾಗೆ ಒಂಟೆ ದಳ ಮತ್ತು ಯುದ್ಧ ಟ್ಯಾಂಕ್ಗಳನ್ನ ಹೊಂದಿರುವಂತದ್ದಾಗಿದೆ. ಇವುಗಳನ್ನೆಲ್ಲ ಹೊಂದಿ ಒಂದು ಬಲಿಷ್ಠವಾದಂತಹ ಭೂಸೇನೆಯಾಗಿದೆ. ನೆಕ್ಸ್ಟ್ ರಾಷ್ಟ್ರೀಯ ರಕ್ಷಣಾ ಕಾಲೇಜು ಇದು ನವದೆಹಲಿಯಲ್ಲಿದೆ. ಹಾಗೆ ಇನ್ನೂ ಅದನ್ನು ಹೊರತುಪಡಿಸಿ ಇನ್ನೂ 3 ಪ್ರಮುಖವಾದಂತಹ ರಕ್ಷಣಾ ಪಡೆಗಳ ತರಬೇತಿ ಕೇಂದ್ರಗಳಿದ್ದಾವೆ. ಯಾವ್ಯಾವುದು ಅಂತಂದ್ರೆ ರಕ್ಷಣಾ ಸೇವಾ ಸಿಬ್ಬಂದಿಗಳ ತರಬೇತಿ ಕಾಲೇಜು, ಇದು ಉದಕಮಂಡಲದಲ್ಲಿ ಇರುವಂತದ್ದು. ಭಾರತೀಯ ಮಿಲಿಟರಿ ಅಕಾಡೆಮಿ ಇದು ಡೆಹ್ರಾಡೂನಲ್ಲಿ ಇರುವಂತದ್ದು. ಹಾಗೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಖಡಕ್ವಾಸ್ಲಾ ಪುಣೆಯಲ್ಲಿ ಇರುವಂತದ್ದು. ಇವು ಪ್ರಮುಖವಾಗಿ ಇರುವಂತಹ ತರಬೇತಿ ಕೇಂದ್ರಗಳು. ಈ 4 ತರಬೇತಿ ಕೇಂದ್ರಗಳು ಎಲ್ಲೆಲ್ಲಿದ್ದಾವೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಈ ಭೂಸೇನೆಯ ಮುಖ್ಯಸ್ಥರನ್ನ ಜನರಲ್ ಅಥವಾ ದಂಡನಾಯಕ ಅನ್ನುವಂತಹ ಹೆಸರಿನಿಂದ ನಾವು ಕರಿತೇವೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಸಾರ್ಕ್ನ ಸದಸ್ಯ ದೇಶಗಳ ಸರಿಯಾದ ಗುಂಪನ್ನ ಆರಿಸಿ. ಯಾವುದು ಸಾರ್ಕ್ನ ಸದಸ್ಯ ದೇಶಗಳನ್ನ ಹೊಂದಿರುವಂತಹ ಸರಿಯಾದ ಗುಂಪಾಗಿದೆ ಅನ್ನುವಂಥದ್ದು? ಆಪ್ಷನ್ 1 ಅದಕ್ಕೆ ಭಾರತ, ಬಾಂಗ್ಲಾದೇಶ್, ಮಾಲ್ಡೀವ್ಸ್ ಮತ್ತು ಇಂಡೋನೇಷ್ಯಾ. ಆಪ್ಷನ್ ಬಿ ಭಾರತ, ಮಾಲ್ಡೀವ್ಸ್, ನೇಪಾಳ, ಸಿಂಗಾಪುರ. ಆಪ್ಷನ್ ಸಿ ಭಾರತ, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ್, ಭೂತಾನ್. ಆಪ್ಷನ್ ಡಿ ಭಾರತ, ಇಂಡೋನೇಷ್ಯಾ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ. ಇದರಲ್ಲಿ ನಾವು ನೋಡ್ತಾ ಹೋದ್ರೆ ಸಾರ್ಕ್, ಮೊದಲನೇದು ಸಾರ್ಕ್ ಅಂದ್ರೆ ಏನು? ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, SAARC ಇದರ ಫುಲ್ ಫಾರ್ಮ್ ಆಗಿದೆ ಸಾರ್ಕ್ ಅನ್ನೋದು. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅನ್ನುವಂಥದ್ದು. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರಿ ಸಂಘ ಅನ್ನುವಂಥದ್ದು 1985ರಲ್ಲಿ ಇದು ಪ್ರಾರಂಭ ಆಗುತ್ತೆ. ದಕ್ಷಿಣ ಏಷ್ಯಾದ ಒಂದಿಷ್ಟು ರಾಷ್ಟ್ರಗಳೇನಿದ್ದಾವೆ ತಮ್ಮ ನಡುವಿನ ಸಹಕಾರವನ್ನ ಪ್ರೋತ್ಸಾಹ ಮಾಡಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಈ ಸಂಘವನ್ನ ಸ್ಥಾಪನೆ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಈ ಸಾರ್ಕ್ ಅನ್ನುವಂಥದ್ದು 7 ಸದಸ್ಯ ರಾಷ್ಟ್ರಗಳನ್ನ ಹೊಂದಿತ್ತು. ನಂತರ ಅಫ್ಘಾನಿಸ್ತಾನ ಒಂದು ಸೇರ್ಪಡೆ ಆದ ನಂತರ ಒಟ್ಟು 8 ರಾಷ್ಟ್ರಗಳು ಇಲ್ಲಿ ಇರುವಂಥದ್ದು. ಯಾವ್ಯಾವ ರಾಷ್ಟ್ರಗಳಿದಾವೆ ಹಾಗಿದ್ರೆ? ಮೊದಲನೇದು ಭಾರತ ಇದೆ. ಸೊ 4 ಆಪ್ಷನ್ಗಳಲ್ಲೂ ಸಹ ಭಾರತ ಅನ್ನುವಂಥದ್ದಿದೆ. ನೆಕ್ಸ್ಟ್ ಬಾಂಗ್ಲಾದೇಶ್ ಸಹ ಇದೆ, ಇದರಲ್ಲಿದೆ ಬಾಂಗ್ಲಾದೇಶನೂ ಸಹ ಇದೆ. ಭೂತಾನ್ ಸಹ ಇದೆ, ಭೂತಾನ್ ಅನ್ನುವಂಥ ದೇಶ ಇದೆ, ಈ ಆಪ್ಷನ್ಗಳಿದೆ. ಹಾಗೆ ನೇಪಾಳ್ ಸಹ ಇದೆ, ಈ ಆಪ್ಷನ್ನಲ್ಲೂ ಇದೆ ನೇಪಾಳ್ ಅನ್ನುವಂಥದ್ದು. ಪಾಕಿಸ್ತಾನ ಇದೆ, ಯಾವುದ್ರಲ್ಲೂ ಕೊಡಲಿಲ್ಲ. ಹಾಗೆ ಶ್ರೀಲಂಕಾ ಅನ್ನುವಂಥದ್ದಿದೆ, ಅದು ಶ್ರೀಲಂಕಾ ಇದೆ ಇಲ್ಲಿ. ನೆಕ್ಸ್ಟ್ ಅಫ್ಘಾನಿಸ್ತಾನ್ ಅನ್ನುವಂಥದ್ದಿದೆ. ಭಾರತ, ಮಾಲ್ಡೀವ್ಸ್ ಇಲ್ಲಿದೆ, ಅಫ್ಘಾನಿಸ್ತಾನ್ ಇಲ್ಲಿದೆ, ಭೂತಾನ್ ಇಲ್ಲಿದೆ. ಸೊ ಸರಿಯಾದಂತಹ ಆಪ್ಷನ್ ಇದಕ್ಕೆ ಆಪ್ಷನ್ ಸಿ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಒಟ್ಟು 8 ಸದಸ್ಯ ರಾಷ್ಟ್ರಗಳು ಭಾರತ, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ್, ಭೂತಾನ್ 4 ನೋಡಿದ್ವಿ. ನೆಕ್ಸ್ಟ್ ಬಾಂಗ್ಲಾದೇಶ್ ಒಂದಿದೆ, 5ನೇದಾಗಿ ಬಾಂಗ್ಲಾದೇಶ್ ಇದೆ. ಹಾಗೆ ನೆಕ್ಸ್ಟ್ ನೇಪಾಳ್ ಇದೆ, ಹಾಗೆ ಪಾಕಿಸ್ತಾನ ಇದೆ, ಹಾಗೆ ಶ್ರೀಲಂಕಾ ಇದೆ. ಒಟ್ಟು ಈ 8 ದೇಶಗಳು ಇರುವಂಥದ್ದು. ನಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಇನ್ನೂ ಸುಲಭ ಆಗಬೇಕು ಅಂದರೆ ಭಾರತದ ನಾವೇನು ನೆರೆಯ ದೇಶಗಳು ಅಂತ ಕರಿತೇವೆ, ಆ ಎಲ್ಲ ನೆರೆಯ ದೇಶಗಳು ಈ ಸಾರ್ಕ್ನ ಹೆಚ್ಚು ಕಡಿಮೆ ಸದಸ್ಯ ರಾಷ್ಟ್ರಗಳು ಆಗಿರುವಂಥದ್ದಾಗಿದೆ.
ನೆಕ್ಸ್ಟ್ ಈ ಸಾರ್ಕ್ನ ಪ್ರಮುಖವಾದಂತಹ ಉದ್ದೇಶ ಏನು? ಈ ಏಷ್ಯಾದ ಏನ್ ದೇಶಗಳಿದಾವೆ ಇವುಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂಥದ್ದೊಂದು, ದಕ್ಷಿಣ ಏಷ್ಯಾದ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ನೋಡ್ಕೊಳ್ಬೇಕು ಅನ್ನುವಂಥದ್ದು, ಅಭಿವೃದ್ಧಿ ಹೊಂದಿದ ದೇಶಗಳೊಡನೆ ಈ ದೇಶಗಳೆಲ್ಲವೂ ಸೇರಿ ಉತ್ತಮ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು. ಆದ್ರೆ ಅಷ್ಟೊಂದು ಈ ಸಾರ್ಕ್ ಅನ್ನುವಂಥದ್ದು ಅಷ್ಟೊಂದು ಫಲಪ್ರದ ಆಗ್ಲಿಲ್ಲ. ಕಾರಣ ಏನಂದ್ರೆ ಎಲ್ಲಾ ಸದಸ್ಯ ರಾಷ್ಟ್ರಗಳು ಭಾರತದಿಂದ ಏಕಮುಖವಾಗಿ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾವೆ ಮತ್ತು ಭಾರತವನ್ನ ಸಂಶಯ ಮತ್ತು ಭಯದಿಂದ ನೋಡ್ತಾ ಇರುವಂತದ್ದು, ಭಾರತದ ಮೇಲೆ ಅತಿಯಾಗಿ, ಭಾರತ ಒಂದು ದೊಡ್ಡದಾದಂತಹ ದೇಶ, ಅದರ ಮೇಲೆ ಅತಿಯಾದ ಅವಲಂಬನೆಯನ್ನ ಇಟ್ಕೊಂಡಿರುವಂಥದ್ದು, ಇವೆಲ್ಲ ಕಾರಣಗಳು ಸಾರ್ಕ್ನ ಒಂದು ಹಿಂದುಳಿಲಿಕ್ಕೆ ಕಾರಣ ಆಗಿರುವಂತದ್ದಾಗಿದೆ. ನೆಕ್ಸ್ಟ್ ಈಗ ನಾವು 6ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂಬೈ ಕರ್ನಾಟಕದಲ್ಲಿದ್ದ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿದ್ದ ಜಿಲ್ಲೆಗಳ ಸರಿಯಾದ ಗುಂಪು ಯಾವುದು? ಕರ್ನಾಟಕ ಏಕೀಕರಣ ಆಗುವುದಕ್ಕೂ ಪೂರ್ವದಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ಸಪ್ರೇಟ್ ಬೇರೆ ಬೇರೆ ಗುಂಪುಗಳಿದ್ವು. ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಹೈದರಾಬಾದ್ ಪ್ರಾಂತ್ಯ, ಹಳೆ ಮೈಸೂರು ಪ್ರಾಂತ್ಯ, ಕೊಡಗು, ಈ ರೀತಿ ಸಪ್ರೇಟ್ ಆಗಿದ್ವು. ಆ ಸಂದರ್ಭದಲ್ಲಿ ಮುಂಬೈ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಿದ್ವು ಅನ್ನುವಂಥದ್ದು. ಆಪ್ಷನ್ ಎ ಉತ್ತರ ಕನ್ನಡ, ಧಾರವಾಡ, ವಿಜಯಪುರ, ಬೆಳಗಾವಿ. ಆಪ್ಷನ್ ಬಿ ಧಾರವಾಡ, ಬೆಳಗಾವಿ, ವಿಜಯಪುರ, ಶಿವಮೊಗ್ಗ. ಆಪ್ಷನ್ ಸಿ ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ಶಿವಮೊಗ್ಗ. ಆಪ್ಷನ್ ಡಿ ಬೆಳಗಾವಿ, ಧಾರವಾಡ, ಬೀದರ್ ಮತ್ತು ವಿಜಯಪುರ ಅನ್ನುವಂಥದ್ದು. ಯಾವ 4 ಜಿಲ್ಲೆಗಳು ಇದ್ವು ಅನ್ನುವಂಥದ್ದು. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಏನಿದೆ, ಉತ್ತರ ಕನ್ನಡ, ಧಾರವಾಡ, ವಿಜಯಪುರ ಮತ್ತು ಬೆಳಗಾವಿ, ಇದು ಸರಿಯಾದಂಥದ್ದು. ಆಪ್ಷನ್ ಬಿ ದಲ್ಲಿರುವಂತಹ ಶಿವಮೊಗ್ಗ ಜಿಲ್ಲೆ ಇದು ಮುಂಬೈ ಕರ್ನಾಟಕ ಪ್ರಾಂತ್ಯಕ್ಕೆ ಸೇರ್ತಾ ಇರಲಿಲ್ಲ, ಅದು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೇರ್ತಾ ಇತ್ತು. ಇಲ್ಲೂ ಸಹ ಶಿವಮೊಗ್ಗ ಇದೆ. ಇನ್ನು ಬೀದರ್ ಅನ್ನುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರ್ತಾ ಇತ್ತು, ಅಥವಾ ಹೈದರಾಬಾದ್ ಪ್ರಾಂತ್ಯ ಅಂತೇಳಿ ನಾವೇನ್ ಕರಿತೇವೆ ಆ ಭಾಗಕ್ಕೆ ಸೇರ್ತಾ ಇತ್ತು. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ, ಧಾರವಾಡ, ವಿಜಯಪುರ ಮತ್ತು ಬೆಳಗಾವಿ, ಈ ಜಿಲ್ಲೆಗಳು ಮುಂಬೈ ಪ್ರಾಂತ್ಯದಲ್ಲಿದ್ವು. ಕರ್ನಾಟಕ ಏಕೀಕರಣಕ್ಕೂ ಪೂರ್ವದಲ್ಲಿ ಮುಂಬೈ ಕರ್ನಾಟಕ ಭಾಗಕ್ಕೆ ಸೇರಿದ್ದಂತವಾಗಿದ್ವು. ನೆಕ್ಸ್ಟ್ 7ನೇ ಪ್ರಶ್ನೆ. ಉಮಾಬಾಯಿ ಕುಂದಾಪುರ್ ಅವರ ಬಗ್ಗೆ ಸರಿಯಾಗಿ ಇರದ ಮಾಹಿತಿ ಇದಾಗಿದೆ. ಯಾವ ಒಂದು ಮಾಹಿತಿ ಉಮಾಬಾಯಿ ಕುಂದಾಪುರ ಅವರ ಬಗ್ಗೆ ಸರಿಯಾಗಿ ತಿಳಿಸದೇ ಇರುವಂಥದ್ದು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಿರುವಂಥದ್ದು. ಆಪ್ಷನ್ಗಳನ್ನ ನಾವಿಲ್ಲಿ ನೋಡ್ತಾ ಹೋದ್ರೆ, ಎ ಏನಿದೆ, ಇವರ ತಾಯಿಯ ಹೆಸರು ತುಂಗಾಬಾಯಿ, ಅಂದ್ರೆ ಉಮಾಬಾಯಿ ಕುಂದಾಪುರ ಅವರ ತಾಯಿಯ ಹೆಸರು ತುಂಗಾಬಾಯಿ ಅನ್ನುವಂಥದ್ದು. ಬಿ ಏನ್ ಹೇಳ್ತಾ ಇದೆ, 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನೇರವಾಗಿ ಭಾಗವಹಿಸಿದ್ರು ಇವರು ಅನ್ನುವಂಥದ್ದು. ನೆಕ್ಸ್ಟ್ 3ನೇದು, ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವ್ರತ ಎಂಬ ನಾಟಕವನ್ನ ಇವರು ರಚನೆ ಮಾಡಿದ್ರು. ಡಿ ಏನ್ ಹೇಳ್ತಾ ಇದೆ, ಕಸ್ತೂರ್ಬಾ ನಿಧಿಯ ಜವಾಬ್ದಾರಿಯನ್ನು ಇವರು ವಹಿಸಿಕೊಂಡರು ಅನ್ನುವಂಥದ್ದು. ಈ 4 ಆಪ್ಷನ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಸರಿಯಾಗಿ ಇರದೇ ಇರುವಂಥದ್ದು ಯಾವುದು ಅನ್ನುವಂಥದ್ದನ್ನ ನಾವಿಲ್ಲಿ ಹುಡುಕ್ಬೇಕಾಗಿದೆ. ಫಸ್ಟ್, ಉಮಾಬಾಯಿ ಕುಂದಾಪುರ ಅವರು ಕರ್ನಾಟಕದ ಕುಂದಾಪುರದವರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದಲ್ಲಿ ಇವರು ಜನಿಸ್ತಾರೆ. 1892ರಲ್ಲಿ ಇವರು ಜನಿಸ್ತಾರೆ. ತಂದೆ ಗೋಲಿಕೆರೆ ಕೃಷ್ಣರಾಯ್ ಅನ್ನುವಂಥವ್ರು ಹಾಗೂ ತಾಯಿ ತುಂಗಾಬಾಯಿ, ಇದು ಸರಿಯಾದಂತಹ ಹೇಳಿಕೆ ಆಗಿದೆ. ಇವ್ರೇನ್ ಮಾಡ್ತಾರೆ, ತಮ್ಮ 13ನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಅನ್ಕೊಂಡಿದ್ದಂತಹ ಸಂಜೀವ್ ರಾವ್ ಅವರನ್ನ ಮದುವೆ ಆಗ್ತಾರೆ. ಅದ ನಂತರ 1921ರಿಂದ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟ್ ಇವ್ರೇನ್ ಮಾಡ್ತಾರೆ, ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವ್ರತ, ತಿಲಕ್ ಮತ್ತು ಗಾಂಧೀಜಿ ಇಂಥವರಿಂದ ಪ್ರಭಾವಿತರಾಗಿ ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವ್ರತ ಹೇಳುವಂತ ಒಂದು ನಾಟಕವನ್ನ ಸಹ ಇವರು ರಚನೆ ಮಾಡ್ತಾರೆ. ಹಾಗೆ ಇವರು ಮುಂದುವರೆದು ಬಹಳಷ್ಟು ಭಾಗಗಳಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಹಾಗೆ ಕೆಲವೊಂದಿಷ್ಟು ಕಾರ್ಯಗಳನ್ನ ಮಾಡ್ತಾರೆ, ಶಿಕ್ಷೆಯನ್ನ ಅನುಭವಿಸ್ತಾರೆ, ಕಸ್ತೂರ್ಬಾ ನಿಧಿಯ ಜವಾಬ್ದಾರಿಯನ್ನು ಸಹ ಇವರು ವಹಿಸಿಕೊಳ್ತಾರೆ. ಇದು ಸರಿಯಾಗಿದೆ. ಆದ್ರೆ 1942ರ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಇವರು ನೇರವಾಗಿ ಭಾಗವಹಿಸಿರ್ಲಿಲ್ಲ. ಭೂಗತರಾಗಿದ್ದುಕೊಂಡು ಅದಕ್ಕೆ ಅವರು ಭೂಗತ ಕಾರ್ಯಕರ್ತರಿಗೆ ಆಶ್ರಯಗಳನ್ನ ನೀಡುವ ಮೂಲಕ ಅದಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು. ನೇರವಾಗಿ ಇವರಿಲ್ಲಿ ಭಾಗವಹಿಸಲಿಲ್ಲ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಉಮಾಬಾಯಿ ಕುಂದಾಪುರ್ ಅವರ ಬಗ್ಗೆ ತಪ್ಪಾದ ಮಾಹಿತಿ ಅಂತಂದ್ರೆ ಆಪ್ಷನ್ ಬಿ, ಇವರು ನೇರವಾಗಿ ಭಾಗವಹಿಸಿದ್ರು ಅನ್ನುವಂಥದ್ದು. ಇವರು ಭೂಗತ ಕಾರ್ಯಕರ್ತರಿಗೆ ಸಹಾಯ ಮಾಡ್ತಾ ಇದ್ರು ಅಷ್ಟೇ. ನೆಕ್ಸ್ಟ್ 8ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಬಗ್ಗೆ ಈ ಕೆಳಗಿನ ಹೇಳಿಕೆ ಸರಿಯಾಗಿದೆ. ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ಬೇಕಾಗಿದೆ.
ಹೇಳಿಕೆಗಳು. ಸುಡಾನ್ ವಿಶ್ವಸಂಸ್ಥೆಯ 193ನೇ ಸದಸ್ಯ ರಾಷ್ಟ್ರವಾಗಿದೆ. ಮಹಾಸಭೆಯ ಸಮಾವೇಶ ವರ್ಷಕ್ಕೊಮ್ಮೆ ಅಕ್ಟೋಬರ್ ತಿಂಗಳಲ್ಲಿ ಸಮಾವೇಶಗೊಳ್ಳುತ್ತದೆ. ವಿಶ್ವಸಂಸ್ಥೆ 1945 ನವೆಂಬರ್ 24ರಂದು ಜನ್ಮ ತಾಳಿತು. ಹಾಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಈಗ ಕಾರ್ಯನಿರ್ವಹಿಸುತ್ತಿಲ್ಲ ಅನ್ನುವಂಥದ್ದು. ಯಾವ ಒಂದು ಹೇಳಿಕೆ ಸರಿ ಇರುವಂಥದ್ದು, ಉಳಿದ 3 ಹೇಳಿಕೆಗಳು ತಪ್ಪಾಗಿರಬೇಕು, ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದು. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಇದು ಸರಿಯಾದಂತಹ ಹೇಳಿಕೆಯಾಗಿದೆ. ವಿಶ್ವಸಂಸ್ಥೆಯ 193ನೇ ಸದಸ್ಯ ರಾಷ್ಟ್ರವಾಗಿ ಸುಡಾನ್ 2022ರಲ್ಲಿ ಈ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಇದು ಪಡೆದುಕೊಳ್ತು. ಇದು 193ನೆಯ ಒಂದು ಸದಸ್ಯ ರಾಷ್ಟ್ರ ಆಗಿದೆ. ಹಾಗಿದ್ರೆ ಮಹಾಸಭೆ ಯಾವಾಗ ನಡೆಯುತ್ತೆ? ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಬಟ್ ಅದು ಅಕ್ಟೋಬರ್ ತಿಂಗಳಲ್ಲಿ ನಡೆಯೋದಿಲ್ಲ, ಬದಲಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಮಹಾಸಭೆ ಅನ್ನುವಂಥದ್ದು ನಡೆಯುತ್ತೆ. ಪ್ರತಿ ಒಂದು ಸದಸ್ಯ ರಾಷ್ಟ್ರ 5 ಜನ ಸದಸ್ಯರನ್ನ ಹೊಂದಿರುತ್ತೆ. 5 ಜನ ಸದಸ್ಯರು ಜನಪ್ರತಿನಿಧಿಗಳೊಳಗೊಂಡು ಈ ಒಂದು ಮಹಾಸಭೆ ಅನ್ನುವಂಥದ್ದು ನಡೆಯುತ್ತೆ. ನೆಕ್ಸ್ಟ್, ಈ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು 1945ನೇ ಇಸ್ವಿ. ಆದರೆ ನವೆಂಬರ್ 24 ಬದಲಾಗಿ ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ರಚನೆ ಆಯಿತು ಅಥವಾ ಜನ್ಮ ತಾಳ್ತು, ರೂಪುಗೊಂಡಿತು ಅಂತ ಹೇಳ್ಬಹುದಾಗಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಈಗ ಕಾರ್ಯನಿರ್ವಹಿಸುತ್ತಿಲ್ಲ ಅನ್ನುವಂಥದ್ದೊಂದನ್ನು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಪ್ರಸ್ತುತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಅದು ಈಗಲೂ ಸಹ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವಂಥದ್ದು ನೆದರ್ಲ್ಯಾಂಡ್ನ ದಿ ಹೇಗ್ ಅನ್ನುವಂತಹ ಒಂದು ನಗರದಲ್ಲಿ ಇದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಒಟ್ಟು 15 ಮಂದಿ ನ್ಯಾಯಾಧೀಶರು ಇದರಲ್ಲಿ ಇರ್ತಾರೆ ಅನ್ನುವಂಥದ್ದು. ಇವಿಷ್ಟು ವಿಶ್ವಸಂಸ್ಥೆಯ ಬಗೆಗೆ ಇರುವಂತಹ ಒಂದಿಷ್ಟು ಹೇಳಿಕೆಗಳಾಗಿದ್ದಾವೆ. ನೆಕ್ಸ್ಟ್, 9ನೇ ಪ್ರಶ್ನೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿದಾಗ, ಅಗೇನ್ ಇಸ್ವಿಗಳು ಬರ್ತಾ ಹೋದ್ವು. ಎ ಇರುವಂಥದ್ದೇನಿದೆ ಸೂರತ್ ಒಡಕು, ಬಿ ಬಂಗಾಳ ವಿಭಜನೆ, ಸಿ ಮುಸ್ಲಿಂ ಲೀಗ್ ಸ್ಥಾಪನೆ, ಡಿ ರೌಲಟ್ ಕಾಯ್ದೆ. ಯಾವ ಇಸ್ವಿಯಲ್ಲಿ ಆಯ್ತು ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಅದನ್ನ ಕಾಲಾನುಕ್ರಮದಲ್ಲಿ ಜೋಡಿಸುವಂಥದ್ದು ತುಂಬಾ ಸುಲಭ ಆಗುತ್ತೆ. ಅದಕ್ಕೂ ಮೊದಲು ನಾವು ಆಪ್ಷನ್ಗಳನ್ನ ನೋಡ್ತಾ ಹೋದ್ರೆ CABD ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮುಸ್ಲಿಂ ಲೀಗ್ ಸ್ಥಾಪನೆ, ಬಂಗಾಳ ವಿಭಜನೆ, ಸೂರತ್ ಒಡಕು, ನೆಕ್ಸ್ಟ್ ರೌಲತ್ ಕಾಯ್ದೆ. ಆಪ್ಷನ್ ಬಿ ಏನ್ ಹೇಳ್ತಿದೆ? ADBC ಅನ್ನುವಂಥದ್ದು ಹೇಳ್ತಾ ಇದೆ. ಸೂರತ್ ಒಡಕು, ರೌಲತ್ ಕಾಯ್ದೆ, ಬಂಗಾಳ ವಿಭಜನೆ, ಮುಸ್ಲಿಂ ಲೀಗ್ ಸ್ಥಾಪನೆ ಅಂತ ಇದೆ. ಆಪ್ಷನ್ ಸಿ ಏನ್ ಹೇಳ್ತಾ ಇದೆ? BCAD, ಬಂಗಾಳ ವಿಭಜನೆ, ಮುಸ್ಲಿಂ ಲೀಗ್ ಸ್ಥಾಪನೆ, ಸೂರತ್ ಒಡಕು, ರೌಲತ್ ಕಾಯ್ದೆ. ಹಾಗೆ ಆಪ್ಷನ್ ಡಿ DACB, ರೌಲತ್ ಕಾಯ್ದೆ, ಸೂರತ್ ಒಡಕು, ಮುಸ್ಲಿಂ ಲೀಗ್ ಸ್ಥಾಪನೆ ಮತ್ತು ಬಂಗಾಳ ವಿಭಜನೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರುವಂಥದ್ದು. ಈಗ ನಾವು ಪ್ರತಿಯೊಂದರ ಇಸ್ವಿಯನ್ನು ನೋಡ್ತಾ ಹೋದ್ರೆ ಸೂರತ್ ಒಡಕು ಇದು ಉಂಟಾಗಿದ್ದು 1907ರಲ್ಲಿ ಸೂರತ್ ಒಡಕು. ನೆಕ್ಸ್ಟ್, ಬಂಗಾಳ ವಿಭಜನೆ ಆಗಿದ್ದು 1905ರಲ್ಲಿ. ನೆಕ್ಸ್ಟ್, ಮುಸ್ಲಿಂ ಲೀಗ್ನ ಸ್ಥಾಪನೆ 1906ರಲ್ಲಿ ಆಯಿತು. ನೆಕ್ಸ್ಟ್, ರೌಲತ್ ಕಾಯ್ದೆ ಇದು ಉಂಟಾಗಿರುವಂಥದ್ದು, ಇದು ನಡೆದಿದ್ದು ರೌಲತ್ ಕಾಯ್ದೆ 1919ರಲ್ಲಿ. ಸೊ ಇಲ್ಲಿ ಸೂರತ್ ಒಡಕು 1907, ಹಾಗೆ ಬಂಗಾಳ ವಿಭಜನೆ 1905, ಹಾಗೆ ಮುಸ್ಲಿಂ ಲೀಗ್ ಸ್ಥಾಪನೆ 1906. ಇದನ್ನ ನಾವು ಕಾಲಾನುಕ್ರಮದಲ್ಲಿ ಬರೆದಾಗ ಬಂಗಾಳ ವಿಭಜನೆ ಫಸ್ಟ್ ಬರಬೇಕು, ಮುಸ್ಲಿಂ ಲೀಗ್ ಸ್ಥಾಪನೆ ಸೆಕೆಂಡ್ ಬರಬೇಕು, ಸೂರತ್ ಒಡಕು 3ನೇ ಆಗಬೇಕು, ಹಾಗೆ ರೌಲತ್ ಕಾಯ್ದೆ 4ನೇ ಆಗಬೇಕು. ಸೊ ಬಿ ಫಸ್ಟ್ ಬರುವಂತಹ ಆಪ್ಷನ್ ಅಂದ್ರೆ ಆಪ್ಷನ್ ಸಿ ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ. ನಾನು ಹೇಳಿದ ಹಾಗೆ ಈ ಇಸುವಿಗಳನ್ನ ನಾವು ನೆನಪಿಟ್ಕೊಳ್ತಾ ಹೋದ್ರೆ ಇದರಲ್ಲಿ ಬಹಳಷ್ಟು ಕ್ವಶನ್ಗಳು ನಮಗೆ ಬರುವಂಥದ್ದು, ಬಹಳಷ್ಟನ್ನ ಕವರ್ ಮಾಡಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್, 10ನೇ ಪ್ರಶ್ನೆ, ಕೊನೆಯದಾದಂತಹ ಪ್ರಶ್ನೆಯನ್ನ ಈಗ ನಾವು ನೋಡ್ತಾ ಹೋಗೋಣ. ಆಸ್ಟ್ರೇಲಿಯಾ ಖಂಡದ ಬಗೆಗಿನ ಸರಿಯಾದ ಹೇಳಿಕೆ ಯಾವುದು? 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಇರುವಂತಹ ಸರಿಯಾದಂತಹ ಹೇಳಿಕೆ ಯಾವುದು ಅನ್ನುವಂಥದ್ದು. ಎ ಏನ್ ಹೇಳ್ತಾ ಇದೆ? ಆಸ್ಟ್ರೇಲಿಯಾ ಚಂಡಮಾರುತಗಳನ್ನು ಆಸ್ಟ್ರೇಲಿಯಾ ಚಂಡಮಾರುತಗಳನ್ನು ವಿಲ್ಲಿ ವಿಲ್ಲಿಸ್ ಎನ್ನುವರು, ಮೊದಲನೇದು. ಬಿ, ಆಸ್ಟ್ರೇಲಿಯಾದಲ್ಲಿ ಬೇಸಿಗೆ ಕಾಲವು ಜೂನ್ನಿಂದ ಆಗಸ್ಟ್ ವರೆಗೆ ಇರುತ್ತದೆ, ಎರಡನೇದು. ಆಪ್ಷನ್ ಸಿ, ಕೋಶಿಯಸ್ಕೋ ಆಸ್ಟ್ರೇಲಿಯಾದ
ಆಸ್ಟ್ರೇಲಿಯಾ ಖಂಡದ ಅತಿ ತಗ್ಗಾದ ಪ್ರದೇಶ ಅನ್ನುವಂಥದ್ದು. ಹಾಗೆ ಆಪ್ಷನ್ ಡಿ, ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ಉತ್ತರ ಮತ್ತು ಪಶ್ಚಿಮ ಗೋಳಾರ್ಧದಲ್ಲಿದೆ ಅನ್ನುವಂಥದ್ದು. 4ರಲ್ಲಿ ಯಾವ ಹೇಳಿಕೆ ಸರಿ ಇದೆ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಚಂಡಮಾರುತಗಳನ್ನ ವಿಲ್ಲಿ ವಿಲ್ಲೀಸ್ ಅಂತ ಹೇಳಿ ಕರೀತಾರೆ. ಇದು ಸರಿಯಾಗಿದೆ. ಹಾಗಿದ್ರೆ ಆಸ್ಟ್ರೇಲಿಯಾದಲ್ಲಿ ಬೇಸಿಗೆ ಕಾಲ ಎಲ್ಲಿಂದ ಎಲ್ಲಿವರೆಗಿರುತ್ತೆ? ಜೂನ್ನಿಂದ ಆಗಸ್ಟ್ ವರೆಗಲ್ಲ, ಬದಲಾಗಿ ಇದಿರುವಂಥದ್ದು ಡಿಸೆಂಬರ್ನಿಂದ ಫೆಬ್ರವರಿಯವರೆಗೆ. ನಮಗೆ ಯಾವಾಗ ಚಳಿಗಾಲ ಇರ್ತದೋ ಆಗ ಸೂರ್ಯನ ನೇರವಾದ ಕಿರಣಗಳು ದಕ್ಷಿಣಾರ್ಧ ಗೋಳದಲ್ಲಿ ಬೀಳೋದ್ರಿಂದ ಅಲ್ಲಿ ಬೇಸಿಗೆ ಕಾಲ ಇರುತ್ತೆ. ನಮಗೆ ಬೇಸಿಗೆ ಕಾಲ ಇದ್ದಾಗ ಅಲ್ಲಿ ಚಳಿಗಾಲ ಹೆಚ್ಚಾಗಿ ಕಂಡು ಬರುತ್ತೆ. ನೆಕ್ಸ್ಟ್ ಇದು ತಪ್ಪಾಗಿದೆ. ಕೋಶಿಯಸ್ಕೋ ಆಸ್ಟ್ರೇಲಿಯಾದ ಖಂಡದ ಅತಿ ತಗ್ಗಾದ ಪ್ರದೇಶ ಅಂತ ಹೇಳ್ತಾರೆ. ಬಟ್ ಇದು ಅತಿ ಎತ್ತರದ ಪ್ರದೇಶ. ಆಸ್ಟ್ರೇಲಿಯಾದ ಎತ್ತರದ ಪ್ರದೇಶ ಕೋಶಿಯಸ್ಕೋ ಅನ್ನುವಂಥದ್ದು ಸುಮಾರು 2230 ಮೀಟರ್ಗಳಷ್ಟು ಎತ್ತರವಾಗಿದೆ. ಎತ್ತರವಾದಂತಹ ಶಿಖರದಲ್ಲಿ ಹಿಮಗಳನ್ನ ನಾವು ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಎತ್ತರವಾದ ಭಾಗ ಆಗಿದೆ. ನೆಕ್ಸ್ಟ್, ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ಉತ್ತರ ಮತ್ತು ಪಶ್ಚಿಮ ಗೋಳಾರ್ಧದಲ್ಲಿದೆ. ಇದೂ ಸಹ ತಪ್ಪಾಗಿದೆ. ಆಸ್ಟ್ರೇಲಿಯಾ ಇರುವಂಥದ್ದು ದಕ್ಷಿಣ ಮತ್ತು ಪೂರ್ವಾರ್ಧ ಗೋಳದಲ್ಲಿ ಇರುವಂಥದ್ದಾಗಿದೆ. ಸೊ ಈ 3 ಆಪ್ಷನ್ಗಳನ್ನ ತಪ್ಪು ಅಂತ ನಾವು ಡಿಲೀಟ್ ಮಾಡಿದ್ರೆ ಆಪ್ಷನ್ ಎ ರಿಮೈನಿಂಗ್ ಆಗಿ ಉಳಿಯುವಂಥದ್ದು ಇದು ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಒಟ್ಟು ನಾವು ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡಿದ್ವಿ, 10 ಪ್ರಶ್ನೆಗಳನ್ನ ನೋಡ್ತಾ ಹೋದ್ವಿ. ಇದೇ ರೀತಿ ಮುಂದಿನ ವಿಡಿಯೋಸ್ಗಳಲ್ಲಿ ಇನ್ನೂ ಉಳಿದಂತಹ 10 ಪ್ರಶ್ನೆಗಳನ್ನ ಅಥವಾ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ವಿಡಿಯೋಸ್ಗಳನ್ನ ಎಲ್ಲೂ ಸ್ಕಿಪ್ ಮಾಡದೆ ನೀವು ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ವಿಡಿಯೋಸ್ಗಳಲ್ಲಿ ಇದೇ ರೀತಿಯಾದಂತಹ ಬೇರೆ ಬೇರೆ ತರಗತಿಗೆ ಸಂಬಂಧಪಟ್ಟಂತಹ ಅನ್ವಯಿಕ ಆಗಿರುವಂತಹ MCQ ಕ್ವಶನ್ಗಳನ್ನ ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಮ್ಮ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಸಜೆಸ್ಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.